ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್. ನಮಸ್ಕಾರ ವೀಕ್ಷಕರೇ, ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತಣ್ಣ ಯರಗೊಪ್ಪ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಪೊಲೀಸ್ ಠಾಣಾ ಸಿಬ್ಬಂದಿ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿಠಲ್ ನಾಯಕ್ ಅವರ ನೇತೃತ್ವದಲ್ಲಿ ಬಾಗಲಕೋಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇವರ ನಿರ್ದೇಶನದ ಮೇರೆಗೆ ನಗರದ ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ವಾಹನಗಳನ್ನು ಚಲಾಯಿಸುವುದು ಮತ್ತು ಕಾನೂನಿನ ಅರಿವು ಮೂಡಿಸುವುದು, ವಾಹನ ಚಲಾಯಿಸಬೇಕಾದರೆ ಹೆಲ್ಮೆಟ್ಟನ್ನು ಕಡ್ಡಾಯವಾಗಿ ಧರಿಸಬೇಕು ಮತ್ತು ಬದುಕಿನಲ್ಲಿ ಜೀವನ ಬಹಳ ಮುಖ್ಯ, ಜೀವ ರಕ್ಷಣೆ ಬಹಳ ಮುಖ್ಯ ಅನ್ನೋ ದೃಷ್ಟಿಯಲ್ಲಿ ಜೀವನ ಬದುಕು ಕಟ್ಟಿಕೊಳ್ಳಬೇಕೆನ್ನುವ ಮೂಲಕ ಪ್ರತಿಯೊಂದು ಮುಖ್ಯವಾದ ಬೀದಿ ರಸ್ತೆಗಳಲ್ಲಿ 8 ಚೀತಾ ಬೈಕ್ ಮುಖಾಂತರ, ರ್ಯಾಲಿ ಮುಖಾಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿಠಲ್ ನಾಯಕ್ ಸರ್ ಇದು ಒಂದು ಉಸ್ತುವಾರಿಯಲ್ಲಿ ಅವರ ನೇತೃತ್ವದಲ್ಲಿ ಇಂದು ಬಾದಾಮಿ ನಗರದಲ್ಲಿ ಪ್ರದರ್ಶನಗೊಂಡಿತು. ಜೊತೆಗೆ ಕಾನೂನು ಅರಿವು ಮೂಡಿಸುವ ಮೂಲಕ ಬಾಲ್ಯ ವಿವಾಹ ಪದ್ಧತಿಯಾಗಿರಬಹುದು, ಇಂಥ ಹಲವಾರು ವಿಷಯಗಳನ್ನು ಸಾರ್ವಜನಿಕರಿಗೆ ಸ್ಪಷ್ಟೀಕರಣವಾಗಿ ವಿಷಯಗಳನ್ನು ಮುಗಿಸುವುದಕ್ಕಾಗಿ ಪ್ರತಿ ಸಾರ್ವಜನಿಕರು ಮತ್ತು ಬಾದಾಮಿಯ ನಗರದ ಹೆಬ್ಬಳ್ಳಿ ಇತರೆ ಗ್ರಾಮಗಳಲ್ಲಿ ಇಂದು ಸಾರ್ವಜನಿಕರಿಗೆ ಅರಿವು ಮೂಡಿಸುವುದಕ್ಕಾಗಿ ಕಾನೂನು ಅರಿವು, ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯದ ಬದುಕು ಸರಿಯಾಗಿರಬೇಕು, ಈಗ ನಡೆಯುತ್ತಿರುವ ಬಕ್ರೀದ್ ಹಬ್ಬ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಿಂದ ಸಾರ್ವಜನಿಕರು ಬಾಂಧವ್ಯದ ಬೆಸುಗೆಯನ್ನು ಹಾಳು ಮಾಡಿಕೊಳ್ಳಬಾರದು ಅನ್ನೋ ದೂರದೃಷ್ಟಿಯಿಂದ ಇಂದು ಸಾರ್ವಜನಿಕರಿಗೆ ಅರಿವು ಮೂಡಿಸೋದಕ್ಕಾಗಿ 8 ಚೀತಾ ಬೈಕ್ಗಳ ಮುಖಾಂತರ ರ್ಯಾಲಿ ಮಾಡಿ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಾರ್ವಜನಿಕರು ಮತ್ತು ಹಿರಿಯರು, ಮುಖಂಡರು, ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳ ಜೊತೆಗೆ ಇಂದು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಅತ್ಯಂತ ಮಾರ್ಮಿಕವಾಗಿ ನೆರವೇರಿತು. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತಣ್ಣ ಯರಗೊಪ್ಪ. ನಮಸ್ಕಾರ. ಪಕ್ಷಭೇದ ಮರೆತು ನಾಗರಾಜ್ ಕಾಚಿಟಿಯವರಾಗಿರ್ಬೋದು, ರೇಮಣ್ಣವರಾಗಿರ್ಬೋದು, ಮಂಜಾರ ಹೊಸಮನೆಯವರಾಗಿರ್ಬೋದು, ನಮ್ಮ ಅಧ್ಯಕ್ಷರು ಪಾಂಡು ಕತ್ತಿಮನೆ ಆಗಿರ್ಬೋದು, ಎಲ್ಲರೂ ಜಾತಿ ಮತ ಭೇದ ಅನ್ನೋದೇ ಇಲ್ಲಿ ಮುಸ್ಲಿಂ ಸಮುದಾಯದವರು ಬಂದಿರಿ, ಹಿಂದೂ ಸಮುದಾಯದವರು ಬಂದಿರಿ, ನಮ್ಮ ಪೊಲೀಸರ ಜೊತೆಗೆ ಯಾವತ್ತೂ ಸಹಕಾರ ನೀಡಿರಿ, ನಾವು ಕೂಡ ನಿಮ್ಮ ಜೊತೆ ಸಹಕಾರ ನೀಡ್ತೀವಿ. ಮಾನ್ಯ SP ಸಾಹೇಬರು ಬಾಗಲಕೋಟೆಯಿಂದ ಒಂದು 10 ಚೀತಾ ಬೈಕ್ಗಳನ್ನು ಕಳಿಸಿದ್ದಾರೆ. ಮುಂಬರೋ ಬಕ್ರೀದ್ ಹಬ್ಬ ಆಯಿತು, ಕಾನೂನಿನ ಅರಿವು ಆಯಿತು. ಹೋದ ವರ್ಷವೂ ಕೂಡ ಬಂದಿದ್ದು, ಈ ವರ್ಷವೂ ಕೂಡ ಬಂದಿದ್ದಾರೆ. ಇವತ್ತು ಬಾದಾಮಿ ಸಿಟಿಯಲ್ಲಿ ಮಾಡಿದ್ದೀವಿ ನಾವು. ಒಂದಿಷ್ಟು ಕೆಲವೊಂದಿಷ್ಟು ಹಳ್ಳಿಗಳು ಚೊಳಚಗುಡ್ಡ, ಹೊಸೂರು, ಬೇಲೂರು, ಜಾಲಿಯಾಳ್, ಹೆಬ್ಬಳ್ಳಿ ಮತ್ತು ನಂದಿಕೇಶ್ವರ, ಇಲ್ಲಿ 2 ದಿವಸ ಇಲ್ಲೇ ಇರ್ತಾರೆ. ಎಲ್ಲ ಕಡೆಗೆ ಇನ್ನು ತಿಳುವಳಿಕೆ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಿದ್ವಿ. ಅವ್ರ ಜೊತೆಗೆ ನಾನು ಇರ್ತೇನೆ. ನೀವು ಭಾಳ ಸಹಕಾರ ಕೊಟ್ಟಿದ್ರಿ, ನಮ್ಮ ನಿರೀಕ್ಷೆಗೆ ಮೀರಿ ನಮ್ಮನ್ನೆಲ್ಲ ಅದ್ದೂರಿಂದ ಸ್ವಾಗತ ಮಾಡಿದ್ರಿ, ಸನ್ಮಾನ ಮಾಡಿದ್ರಿ. ನಾವು ಪೊಲೀಸ್ ಇಲಾಖೆ ವತಿಯಿಂದ ನಿಮಗೆ ತುಂಬ ಧನ್ಯವಾದಗಳು ಸಲ್ಲಿಸ್ತೀನಿ. ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳಿದರು, ಅದರಲ್ಲಿ ಭಾಳ ಸೂಕ್ಷ್ಮ ವಿಚಾರಗಳೇನೆಂದರೆ, ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸೋದ್ರಿಂದ ಏನಾಗ್ತದೆ, ತಲೆ ಒಡೆದು 2 ಭಾಗ ಆಗಿ ಬಿಡ್ತದೆ. ರಸ್ತೆಯಲ್ಲಿ ನಾವಂತೂ ಡೈಲಿ ಒಂದು ನೋಡೋದಾಗಿದೆ. 10 ಸತ್ತು, 20 ಸತ್ತು, 70 ಸತ್ತು ವಿಷಯ ಕೇಳಿದಾಗ ಎಷ್ಟು ನೋವಾಗ್ತದೆ. ಅದೇ ತಮ್ಮ ಮನೆಯಲ್ಲಿ ಆದರೆ ಹೆಂಗೆ ತ್ರಾಸ ಆಗ್ತದೆ ಅಂತಕ್ಕಂಥದ್ದು ನೀವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಈ ಗಾಡಿಯನ್ನು ಹೊಡ್ಕೊಂಡು ಬರಬೇಕಾದ್ರೆ ನಾವು ಹೆಲ್ಮೆಟ್ ಹಾಕೊಂಡು ಬಂದಿದ್ದೀವಿ. ನಿಮಗೆಲ್ಲ ಅರ್ಥ ಆಗಲಿ. ನೀವು ಯೂನಿಫಾರ್ಮ್ ಫೋರ್ಸ್ದವರು ಬರಬೇಕಾದ್ರೂ ಕೂಡ ಹೆಲ್ಮೆಟ್ ಹಾಕೊಂಡು ಬಂದಿದ್ದಾರೆ. ಯಾರಿಗೋಸ್ಕರ? ನಾನು ಬಿದ್ದರೆ ನನಗೇನಾಗಬಾರ್ದು, ಅದು ನೀವನ್ನ ಇದನ್ನು ಜಾಗೃತಿ, ಇದೇ ನಮ್ಮ ಜಾಗೃತಿ ಮೂಡಿಸಿದ್ರೆ. ನಾವು ಯಾರಾದರೂ ಒಬ್ಬರು ಹೆಲ್ಮೆಟ್ ಇಲ್ಲದೆ ಬಂದೀವ, ಹೆಲ್ಮೆಟ್ ಹಾಕೊಂಡು ಬಂದೀವಿ, ದಯವಿಟ್ಟು ಏಸಾಗ್ತದೆ, ಬಿಡ್ತದೆ, ತಲೆ ಹೊಡಿತದೆ. ಸೆಕೆಂಡ್, ನಮ್ಮ ಮನೆಯ ಪ್ರಾಣ ಉಳಿಬೇಕಾದ್ರೆ ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ಕೊಳ್ತೇನೆ. ನಿಮ್ಗೆ ಆಜ್ಞೆ ಮಾಡಿ ಕೇಸ್ ಹಾಕಿ ನಿಮ್ಗೆ ಭಯ ಬೀಳಿಸೋಕ್ಕಿಂತ ಕಳಕಳಿಯಿಂದ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಬೈಕ್ ತೊಗೊಳೋಕ್ಕಿಂತ ಮೊದಲು ಒಂದು ಹೆಲ್ಮೆಟ್ ಖರೀದಿ ಮಾಡ್ಕೊಂಡು ಹೋಗ್ರಿ ಶೋರೂಮ್. ಆ ಬೈಕ್ ಚಾವಿ ಕೊಡುತ್ತಲ್ಲ ಒಂದು ತಲೆಗೆ ಅಟ್ಕಾಸ್ಬಿಡ್ರಿ. ಅಟ್ಲೀಸ್ಟ್ ತಲೆ ಉಳಿತಾರೆ, ಕೈಕಾಲು ಕೂತಾರೆ, ಬದುಕ್ತದೆ. ತಲೆ ಹೋಗ್ತಂದ್ರೆ ಬದುಕೋದಿಲ್ಲ. ದಯವಿಟ್ಟು ಹೆಲ್ಮೆಟ್ ಅವರಲ್ಲಿ ಮಿಸ್ ಮಾಡಬೇಡಿ. ಸೈಬರ್ ಕ್ರೈಮ್ದು ಹೇಳಿರೋ ಸಾಕಷ್ಟು ವಿಚಾರಧಾರೆಗಳು. ಇನ್ನು ಬಾಲ್ಯ ವಿವಾಹ ಪದ್ಧತಿ ಬಗ್ಗೆ 18 ವರ್ಷ ತುಂಬಿರದ ಹೆಣ್ಮಗುವನ್ನ 21 ವರ್ಷ ತುಂಬಿದ ಗಂಡು ಮಗು ಮದುವೆ ಮಾಡಬೇಡ್ರಿ. ನೀವೇನೋ ತಿಳ್ಕೊಂಡ್ಬಿಟ್ರೆ ಗಪ್ಚುಪ್ ಮದುವೆ ಮಾಡಿ ನಡೀತಂತೆ. ಏನು ಗಪ್ಚುಪ್ ಮದುವೆ ನಡೆಯೋದಿಲ್ಲ. ನೀವು ಮದುವೆ ಮಾಡೋಕೆ ನಿಂತಾಗ ಯಾರ್ಯಾರು ಆರೋಪಗಳಾಗ್ತಾರೆ, ಆ ಮದುವೆ ಮಾಡ್ಕೊಂಡು ಗಂಡ ಆರೋಪಿ ಆಗ್ತಾನೆ, ಅವ್ರ ಅವ್ವ ಅಪ್ಪ ಆರೋಪಿ ಆಗ್ತಾರೆ, ಹುಡುಗಿ ಅವ್ವ ಅಪ್ಪ ಆರೋಪಿ ಆಗ್ತಾರೆ. ಈ ಹಿರಿಯರನ್ನು ಕೂತಿರ್ತಾರಲ್ಲ, ಸಕ್ರೆ ಟೆಕ್ನಿಕ್ ಆದ ಗಂಡಲ್ಲ ಅವನು ಆರೋಪಿ ಆಗ್ತಾನೆ. ಗಂಟೆ ಬಿಡಕೊಂಡ್ ಕೂತಿರ್ತಾನೆ, ಅವನು ಆರೋಪಿ ಆಗ್ತಾನೆ. ಈ ಫೋಟೋದಾಗ ಹೋದ್ ನಿಮ್ ಕಾಲ್ ಹಿಡ್ಕೊಂಡು ನಿಂತಿರ್ತಾರೆ, ಇಬ್ರು ನೀವು ನಿಂತಿರ್ತಾರೆ, ಇಬ್ರು ಕಾಲ್ ನಿಂತಿರ್ತಾರೆ, ಬಂದ ಅವರು ಆರೋಪಿ ಆಗ್ತಾರೆ. ನೀವು ಆ ಸ್ಟೇಜ್ ಮೇಲೆ ಹೋಗಿ ಮಜಾಸ್ತ್ರಿ ಅಕ್ಕಿ ಕಾಳು ಹೋಗೋದು ಪಾದ ಕೊಟ್ಟಿರ್ತೀರಿ, ಅವ್ರಿಗೆ ಪಾದ ನಮ್ಮ ಸ್ಟೇಷನ್ ಬರ್ಬೇಕಾಗ್ತದೆ. ದಯವಿಟ್ಟು ಮದುವೆ ಆಗತ್ತು ಕರೆದ್ರೆ ಒಂದು 18 ವರ್ಷಗಳು ಕನ್ಫರ್ಮ್ ಮಾಡ್ಕೊಡ್ರಿ. ನೀವೆಲ್ಲರೂ ಆರೋಪಿ ಆಗೋದು ಬೇಡ. ಇನ್ನೊಂದು ವಿಷಯನ ಹೇಳ್ಬೋದು ನೀವು, ಸರ ನಾವೆಲ್ಲನೂ
ನಿಮಗೆಲ್ಲ ಚತ್ತ ಇದು ಹೈದ್ವಿ ಮಾಡೋದಿಲ್ಲ ಸರ್, ಅತ್ತ ತಟ್ಟ್ಯಾಗ ಮಾಡ್ತೀವಿ ಸರ್, ಹಳ್ಳಿಯಾಗ ಅಂತೀರಿ ನೀವು. ತಟ್ಟ್ಯಾಗ ಮಾಡ್ರು ತಟ್ಟಿ ಹರಿದು ಫೋಟೋ ಹೊಡೋರು ಭಾಳ ಜನ ಫೋಟೋ ನಮಗೆ ಬರ್ತದೆ, ನಿಮ್ಮನ್ನು ಕರ್ಕೊಂಡ್ಬರ್ಬೇಕಾಗ್ತದೆ. ದಯವಿಟ್ಟು ಅದಕ್ಕೆ ಮಾಡಬೇಡಿ. ಇಷ್ಟು ದಿನ ತಡೆದಿರ್ತೀರಿ, ದಯವಿಟ್ಟು ಈ ಕಾನೂನಲ್ಲಿ ರೂಲ್ಸ್ ಹಂಗಿದೆ. 18 ವರ್ಷ ತುಂಬಿರೋದ ಮಗು ಇದು ಹೆಣ್ಮಗು ಏನು ಕರಿತೀವಿ ನಾವು, ಲೇಡಿ ಅಂತ ಕರೀತಾರೆ, ಮದುವೆಗೆ ವಯಸ್ಸುಗಳಲ್ಲ. ಅಕ್ಕಿಗೆ ಒಂದು ಮಗು ಅಂತ ಕರಿತೀವಿ ನಾವು. ಅದಕ್ಕಿಂತ ಮೊದಲು ಅಕ್ಕಿಗೆ ಒಂದು ಮಗು ಕೊಡ್ತೀವಿ ನಾವು. ಇದು ಅಪರಾಧ ಆಗ್ತದೆ. ಆಡುವ ಕೂಸಿಕೊಂಡು ಕಾಡು ಕೂಸು ಕೊಡೋದು ಬೇಡ. ಎಲ್ಲರೂ ಮನೆ ಹೆಣ್ಮಕ್ಳು ಅಷ್ಟೇ. ದಯವಿಟ್ಟು ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಏನು ಪ್ರಿಯಾರಿಟಿ ಕೊಟ್ಟರೆ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಿ. ಅವ್ರ ವಯಸ್ಸಾದ ನಂತರ ಮದುವೆ ಮಾಡಿ ಅವ್ರಿಗೂ ಕೂಡ ಈ ಸಮಾಜದಲ್ಲಿ ಭಾಳ ಬದುಕಬೇಕು ಅಂತಕ್ಕಂಥ ಹಕ್ಕುಗಳದಾವ. ಹೆಣ್ಮಕ್ಳಿಗೆ ಎಷ್ಟು ಹಕ್ಕದ ಅವ್ರಿಗೂ ಕೂಡ ಹಕ್ಕದವ. ದಯವಿಟ್ಟು ಅವ್ರ ಹಕ್ಕನ್ನು ಕಸಿ ಹೋಗ್ಬೇಡ್ರಿ. ನಿಮ್ಮ ಮಕ್ಕಳನ್ನ ಹೆಲ್ಮೆಟ್ ಇಲ್ಲದ ಹೊರಗೆ ಬಿಡಬೇಡ್ರಿ. ಗಾಡಿ ಇನ್ಸೂರೆನ್ಸ್ ಇಲ್ಲದ ಹೊರಗೆ ಬಿಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ದೊಡ್ಡ ಅನಾಹುತ ಮಾಡಿಬಿಟ್ರೆ, ಯಾರಿಗಾರು ಹಾಸಿ ಏನಾದ್ರು ಮಾಡಿಬಿಟ್ರೆ ನಿಮ್ಮ ಮನೆ ಮಟ್ಟ ಮಾರಿದ್ರು ಕೂಡ ತೀರದ ರೊಕ್ಕ ಕೊಡಬೇಕಾಗ್ತದೆ. ಇನ್ಸೂರೆನ್ಸನ್ನು ಮಾಡ್ಕೊಡ್ರಿ, ಹೆಲ್ಮೆಟನ್ನು ಹಾಕ್ರಿ. ನಿಮ್ಮ ಮೊಬೈಲ್ಗಳು ಯೂಸ್ ಮಾಡೋದು ಕೇರ್ಫುಲ್ಲಾಗಿ ಯೂಸ್ ಮಾಡಿ. ಮಕ್ಕಳ ಕೈಯಾಗ ಮೊಬೈಲ್ ಕೊಟ್ಟು ಅದಕ್ಕೆ ಬ್ಯಾಂಕ್ ಲಿಂಕ್ ಕೊಟ್ಟು ವರ್ಷಾಂತ ಕೊಟ್ಟು ನಿಮ್ಮ ಆಯುಷ್ ಕೊಟ್ಟು ದುಡ್ಡಂಥ ದುಡ್ಡನ್ನು ಯಾರೋ ಫಾಸ್ಟಾರ್ ಕೈಯಾಗ ಕೊಡುವಂತ ಆಗಬಾರ್ದು. ಸ್ವಲ್ಪ ಜಾಗೃತವಾಗಿರ್ರಿ. ನಾನು ಮತ್ತೆ ಸಮಯ ಸಂದರ್ಭ ಬಂದಾಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತೇನೆ. ಈ ನನ್ನ ಚಿತಾ ಬೈಕದವರಿಗೆ ನನ್ನ ಪರವಾಗಿ, ನಮ್ಮ ಈ ಬಾದಾಮಿ ಗ್ರಾಮಸ್ಥರ ಗುರು ಹಿರಿಯರ ಪರವಾಗಿ ಮತ್ತೊಮ್ಮೆ ತುಂಬ ಧನ್ಯವಾದ ಹೇಳ್ತಾ ನಾನು ಮುಂದಿನ ಪ್ರಯತ್ನ